ಓಂ ಶಾಂತಿ. ತಾರೀಕು 9/2/2025. ಅವ್ಯಕ್ತ ಬಾಬ್ದಾದ. ರಿವೈಸ್ ತಾರೀಕು 18/1/2004. ವಿಶ್ವದ ಅಥಾರಿಟಿ ಡೈರೆಕ್ಟ್ ಮಕ್ಕಳಾಗಿದ್ದೇವೆ. ಈ ಸ್ಮೃತಿಯನ್ನು ಇಮರ್ಜ್ ರೂಪದಲ್ಲಿ ಇಟ್ಟುಕೊಂಡು ಸರ್ವಶಕ್ತಿಗಳನ್ನು ಆಜ್ಞೆಯ ಪ್ರಮಾಣ ನಡೆಸಿ. ಇಂದು 4 ಕಡೆಯ ಎಲ್ಲ ಮಕ್ಕಳು ಸ್ನೇಹದ ಅಲೆಗಳಲ್ಲಿ ಸಮಾವೇಶವಾಗಿದ್ದಾರೆ. ಎಲ್ಲರ ಹೃದಯದಲ್ಲಿ ವಿಶೇಷವಾಗಿ ಬ್ರಹ್ಮ ತಂದೆಯ ಸ್ಮೃತಿಯು ಎಮರ್ಜ್ ಆಗಿದೆ. ಅಮೃತ ವೇಳೆಯಿಂದ ಹಿಡಿದು ಸಾಕಾರ ಪಾಲನೆಯನ್ನು ಪಡೆದ ರತ್ನಗಳು ಮತ್ತು ಜೊತೆಯಲ್ಲಿ ಅಲೌಕಿಕ ಪಾಲನೆಯಲ್ಲಿರುವ ಇಬ್ಬರ ಹೃದಯದ ನೆನಪಿನ ಮಾಲೆಗಳು ಬಾಬ್ದಾದರವರ ಬಳಿ ತಲುಪಿದೆ. ಎಲ್ಲರ ಹೃದಯದಲ್ಲಿ ಬಾಬ್ದಾದರವರ ಸ್ಮೃತಿಯ ಚಿತ್ರವೇ ಕಾಣಿಸುತ್ತಿದೆ ಮತ್ತು ತಂದೆಯ ಹೃದಯದಲ್ಲಿ ಎಲ್ಲಾ ಮಕ್ಕಳ ಸ್ನೇಹ ತುಂಬಿದ ಹೃದಯವು ಸಮಾವೇಶವಾಗಿದೆ. ಎಲ್ಲರ ಹೃದಯದಿಂದ ಒಂದೇ ಸ್ನೇಹ ತುಂಬಿದ ಗೀತೆಯು ಮೊಳಗುತ್ತಿದೆ. ನನ್ನ ಬಾಬಾ ಮತ್ತು ತಂದೆಯ ಹೃದಯದಿಂದಲೂ ಇದೇ ಗೀತೆಯು ಮೊಳಗುತ್ತಿದೆ. ನನ್ನ ಮಧುರಾತಿ ಮಧುರ ಮಕ್ಕಳೇ, ತಾನಾಗಿಯೇ ಮೊಳಗುವ ಈ ಗೀತೆಯು ಎಷ್ಟು ಪ್ರಿಯವಾಗಿದೆ. ಬಾಬ್ದಾದ ಎಲ್ಲಾ ಕಡೆಯ ಮಕ್ಕಳಿಗೆ ಸ್ನೇಹ ತುಂಬಿದ ಸ್ಮೃತಿಗೆ ಫಲವಾಗಿ ಹೃದಯದ ಸ್ನೇಹ ತುಂಬಿದ ಪದಮದಷ್ಟು ಆಶೀರ್ವಾದಗಳನ್ನು ಕೊಡುತ್ತಿದ್ದಾರೆ. ಬಾಬ್ದಾದರವರು ನೋಡುತ್ತಿದ್ದರು. ಈಗಲೂ ಸಹ ದೇಶ ವಿದೇಶದಲ್ಲಿ ಮಕ್ಕಳು ಸ್ನೇಹದ ಸಾಗರದಲ್ಲಿ ಲವಲೀನರಾಗಿದ್ದಾರೆ. ಈ ಸ್ಮೃತಿ ದಿವಸವು ವಿಶೇಷವಾಗಿ ಎಲ್ಲಾ ಮಕ್ಕಳ ಪ್ರತಿ ಸಮರ್ಥರನ್ನಾಗಿ ಮಾಡುವ ದಿವಸವಾಗಿದೆ. ಇಂದಿನ ದಿನವು ಮಕ್ಕಳಿಗೆ ಬ್ರಹ್ಮ ತಂದೆಯ ಮೂಲಕ ಕಿರೀಟ ಧಾರಣೆ ಆಗಿರುವ ದಿನವಾಗಿದೆ. ಅಂದರೆ ಬ್ರಹ್ಮ ತಂದೆಯು ನಿಮಿತ್ತ ಮಕ್ಕಳಿಗೆ ವಿಶ್ವ ಸೇವೆಯ ಜವಾಬ್ದಾರಿಯ ಕಿರೀಟವನ್ನು ಇಟ್ಟರು. ಸ್ವಯಂ ಗುಪ್ತವಾಗಿ ಮಕ್ಕಳನ್ನು ಸಾಕಾರ ಸ್ವರೂಪದಲ್ಲಿ ನಿಮಿತ್ತರನ್ನಾಗಿ ಮಾಡಿ ಸ್ಮೃತಿಯ ತಿಲಕವನ್ನು ಕೊಟ್ಟರು. ಸ್ವಯಂ ಸಮಾನ ಅವ್ಯಕ್ತ ಫರಿಷ್ಠಾ ಸ್ವರೂಪದ ಪ್ರಕಾಶದ ಕಿರೀಟವನ್ನು ತೊಡಿಸಿದರು. ತಾವು ಮಾಡಿಸುವವರು ಆಗಿ ಮಕ್ಕಳನ್ನು ಮಾಡಲು ಬಿಟ್ಟರು. ಆದ್ದರಿಂದ ಈ ದಿವಸವನ್ನು ಸ್ಮೃತಿ ದಿವಸ, ಸಮರ್ಥ ದಿವಸ ಎಂದು ಹೇಳಲಾಗುತ್ತದೆ. ಕೇವಲ ಸ್ಮೃತಿ ಅಲ್ಲ, ಸ್ಮೃತಿಯ ಜೊತೆಗೆ ಸರ್ವ ಸ್ಮೃತಿಗಳು ಮಕ್ಕಳಿಗೆ ವರದಾನದ ರೂಪದಲ್ಲಿ ಪ್ರಾಪ್ತಿಯಾಗಿದೆ. ಬಾಬ್ದಾದ ಎಲ್ಲ ಮಕ್ಕಳನ್ನು ಸರ್ವ ಸ್ಮೃತಿಗಳ ಸ್ವರೂಪದ ರೂಪದಲ್ಲಿ ನೋಡುತ್ತಿದ್ದರು. ಮಾಸ್ಟರ್ ಸರ್ವಶಕ್ತಿವಂತರ ರೂಪದಲ್ಲಿ ನೋಡುತ್ತಿದ್ದರು. ಕೇವಲ ಶಕ್ತಿವಂತರಲ್ಲ, ಸರ್ವಶಕ್ತಿವಂತರು. ಈ ಶಕ್ತಿಗಳು ತಂದೆಯ ಮೂಲಕ ಪ್ರತಿಯೊಂದು ಮಗುವಿಗೂ ವರದಾನದ ರೂಪದಲ್ಲಿ ಪ್ರಾಪ್ತಿಯಾಗಿದೆ. ದಿವ್ಯ ಜನ್ಮವನ್ನು ಪಡೆಯುತ್ತಿದ್ದಂತೆಯೇ ಬಾಬ್ದಾದ ವರದಾನ ಕೊಟ್ಟರು. ಸರ್ವಶಕ್ತಿವಾನ್ ಭವ. ಇದು ಪ್ರತಿಯೊಬ್ಬರ ಜನ್ಮ ದಿವಸದ ವರದಾನವಾಗಿದೆ. ಈ ಶಕ್ತಿಗಳನ್ನು ವರದಾನದ ರೂಪದಲ್ಲಿ ಕಾರ್ಯದಲ್ಲಿ ತೊಡಗಿಸಿ ಪ್ರತಿಯೊಬ್ಬ ಮಗುವಿಗೂ ಈ ವರದಾನ ಸಿಕ್ಕಿದೆ. ಆದರೆ ಅದನ್ನು ಕಾರ್ಯದಲ್ಲಿ ತೊಡಗಿಸುವುದರಲ್ಲಿ ನಂಬರ್ ವಾರ್ ಆಗಿಬಿಟ್ಟಿದ್ದಾರೆ. ಪ್ರತಿಯೊಂದು ಶಕ್ತಿಯ ವರದಾನಕ್ಕೂ ನೀವು ಸಮಯ ಪ್ರಮಾಣ ಆಜ್ಞೆ ಮಾಡಬಹುದು. ಒಂದು ವೇಳೆ ವರದಾತನ ವರದಾನದ ಸ್ಮೃತಿ ಸ್ವರೂಪರಾಗಿ ಸಮಯದ ಅನುಸಾರ ಯಾವುದೇ ಶಕ್ತಿಗೆ ಆಜ್ಞೆ ಮಾಡುತ್ತೀರೆಂದರೆ ಪ್ರತಿ ಶಕ್ತಿಯೂ ಅಲ್ಲಿ ಹಾಜರಾಗಲೇಬೇಕು. ವರದಾನದ ಪ್ರಾಪ್ತಿಯ ಮಾಲೀಕರಾಗಿ ಸ್ಮೃತಿ ಸ್ವರೂಪದಲ್ಲಿ ಇದ್ದು ತಾವು ಆಜ್ಞೆ ಮಾಡಿ ಆಗ ಆ ಶಕ್ತಿಯು ಸಮಯದಲ್ಲಿ ಕಾರ್ಯದಲ್ಲಿ ಬರದೇ ಇರಲು ಸಾಧ್ಯವಿಲ್ಲ. ಆದರೆ ಮಾಲೀಕ ಹಾಗೂ ಮಾಸ್ಟರ್ ಸರ್ವಶಕ್ತಿವಂತನ ಸ್ಮೃತಿಯ ಆಸನದಲ್ಲಿ ಸ್ಥಿತರಾಗಿ ಆಜ್ಞೆ ಮಾಡಿ ಆ ಆಸನದಲ್ಲಿ ಸ್ಥಿರರಾಗದೆ ಮಾಡಿದರೆ ಅದನ್ನು ಆಜ್ಞೆ ಎಂದು ಹೇಳಲಾಗುವುದಿಲ್ಲ. ಬಾಬಾ, ನಾವು ತಮ್ಮನ್ನು ನೆನಪು ಮಾಡುತ್ತೇವೆ ಎಂದು ಯಾವಾಗ ಮಕ್ಕಳು ಹೇಳುತ್ತೀರೋ ಆಗ ತಂದೆಯು ಹಾಜರಾಗಿ ಬಿಡುತ್ತಾರೆ. ಯಾವಾಗ ತಂದೆಯೇ ಅಲ್ಲಿ ಹಾಜರಾಗುತ್ತಾರೆಂದ ಮೇಲೆ ಶಕ್ತಿಗಳು ಏಕೆ ಹಾಜರಾಗುವುದಿಲ್ಲ? ಇದಕ್ಕೋಸ್ಕರ ಕೇವಲ ವಿಧಿಪೂರ್ವಕ ಮಾಲೀಕತನದ ಅಧಿಕಾರದಿಂದ ಆರ್ಡರ್ ಮಾಡಿ ಈ ಸರ್ವಶಕ್ತಿಗಳು ವಿಶೇಷವಾಗಿ ಸಂಗಮ ಯುಗದ ಪರಮಾತ್ಮನ ಆಸ್ತಿಯಾಗಿದೆ. ಆಸ್ತಿಯು ಯಾವಾಗಲೂ ಯಾರಿಗೋಸ್ಕರ ಇರುತ್ತದೆ? ಮಕ್ಕಳಿಗಾಗಿಯೇ ಆಸ್ತಿ ಇರುತ್ತದೆ. ಅಂದಾಗ ಅಧಿಕಾರದಿಂದ ಸ್ಮೃತಿ ಸ್ವರೂಪದ ಆಸನದಿಂದ ಆರ್ಡರ್ ಮಾಡಿ ಶ್ರಮವನ್ನು ಏಕೆ ಪಡುತ್ತೀರಿ? ಕೇವಲ ಆರ್ಡರ್ ಮಾಡಿ
ಏಕೆಂದರೆ ತಾವು ವಿಶ್ವದ ಅಥಾರಿಟಿಯ ಡೈರೆಕ್ಟ್ ಮಕ್ಕಳಾಗಿದ್ದೀರಿ. ಈ ಸ್ಮೃತಿಯ ನಶೆಯು ಸದಾ ಇಮರ್ಜ್ ಆಗಿರಲಿ. ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ. ನಾನು ವಿಶ್ವದ ಆಲ್ಮೈಟಿ ಅಥಾರಿಟಿ ಅಧಿಕಾರಿ ಆತ್ಮನಾಗಿದ್ದೇನೆ. ಈ ಸ್ಮೃತಿಯು ಸಹಜವಾಗಿ ಇರುತ್ತದೆಯೇ ಅಥವಾ ಒಮ್ಮೊಮ್ಮೆ ಮಾತ್ರ ಇರುತ್ತದೆಯೇ? ಇತ್ತೀಚಿನ ಸಮಯದಲ್ಲಂತೂ ಅಧಿಕಾರವನ್ನು ಪಡೆಯುವುದಕ್ಕೋಸ್ಕರ ಜಗಳ ಕಲಹಗಳು ಆಗುತ್ತಿವೆ. ಆದರೆ ತಮ್ಮೆಲ್ಲರಿಗೂ ಪರಮಾತ್ಮನ ಅಧಿಕಾರ, ಪರಮಾತ್ಮನ ಅಥಾರಿಟಿ ಜನ್ಮದಿಂದಲೇ ಪ್ರಾಪ್ತಿಯಾಗಿದೆ ಅಂದಾಗ ತನ್ನ ಅಧಿಕಾರದ ಸಮರ್ಥ ಸ್ವರೂಪದಲ್ಲಿ ಇರಿ. ತಾವು ಸಮರ್ಥರಾಗಿರಿ ಮತ್ತು ಸರ್ವ ಆತ್ಮಗಳಿಗೂ ಸಮರ್ಥತೆಯನ್ನು ಕೊಡಿಸಿ. ಸರ್ವ ಆತ್ಮಗಳು ಈ ಸಮಯದಲ್ಲಿ ಸಮರ್ಥ ಅರ್ಥಾತ್ ಶಕ್ತಿಗಳ ಭಿಕಾರಿಗಳಾಗಿದ್ದಾರೆ. ತಮ್ಮ ಜಡಚಿತ್ರಗಳ ಮುಂದೆ ಹೋಗಿ ಬೇಡುತ್ತಿರುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಹೇ ಸಮರ್ಥ ಆತ್ಮಗಳೇ, ಸರ್ವ ಆತ್ಮಗಳಿಗೂ ಶಕ್ತಿಯನ್ನು ಕೊಡಿ, ಸಾಮರ್ಥ್ಯವನ್ನು ಕೊಡಿ. ಇದಕ್ಕೋಸ್ಕರ ಪ್ರತಿಯೊಬ್ಬ ಮಗು ಕೇವಲ ಒಂದು ಮಾತಿನ ಮೇಲೆ ಗಮನ ಇಡುವ ಅವಶ್ಯಕತೆ ಇದೆ. ಬಾಬ್ದಾದರವರು ಈ ಸೂಚನೆಯನ್ನು ಕೊಟ್ಟಿದ್ದರು ಮತ್ತು ಫಲಿತಾಂಶದಲ್ಲಿ ನೋಡಿದರು. ಬಹಳಷ್ಟು ಮಕ್ಕಳ ಸಂಕಲ್ಪ ಮತ್ತು ಸಮಯ ವ್ಯರ್ಥವಾಗಿ ಹೋಗುತ್ತಿದೆ. ಹೇಗೆ ವಿದ್ಯುತ್ತಿನ ಕನೆಕ್ಷನ್ ಒಂದು ವೇಳೆ ಸ್ವಲ್ಪ ಸಡಿಲವಾದರೂ ಸಹ ಅಲ್ಲಿ ಲೈಟ್ ಸರಿಯಾಗಿ ಬರುವುದಿಲ್ಲ ಅಂದಾಗ ಈ ವ್ಯರ್ಥದ ಲೀಕೇಜ್ ಸೋರುವಿಕೆ ಸಮರ್ಥ ಸ್ಥಿತಿಯನ್ನು ಸದಾಕಾಲದ ಸ್ಮೃತಿಯನ್ನಾಗಿ ಮಾಡಿಕೊಳ್ಳಲು ಬಿಡುವುದಿಲ್ಲ. ಆದ್ದರಿಂದ ವ್ಯರ್ಥವನ್ನು ಉಳಿತಾಯದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ. ಉಳಿತಾಯದ ಯೋಜನೆ ಮಾಡಿ ಮತ್ತು ಅದರಿಂದ ಪರ್ಸೆಂಟೇಜ್ ತೆಗೆಯಿರಿ. ಇಡೀ ದಿನದಲ್ಲಿ ಎಷ್ಟು ವ್ಯರ್ಥವಾಯಿತು ಮತ್ತು ಎಷ್ಟು ಉಳಿತಾಯವಾಯಿತು. ಒಂದು ವೇಳೆ ತಿಳಿಯಿರಿ 40% ವ್ಯರ್ಥವಾಗುತ್ತಿದೆ ಮತ್ತು 20% ವ್ಯರ್ಥವಾಗಿ ಹೋಗುತ್ತಿದೆ ಎಂದರೆ ಅದನ್ನು ಉಳಿತಾಯ ಮಾಡಿ. ಸ್ವಲ್ಪವೇ ವ್ಯರ್ಥವಾಗಿ ಹೋಗುತ್ತಿದೆ, ಉಳಿದಂತೆ ಇಡೀ ದಿನ ಸರಿಯಾಗಿರುತ್ತದೆ ಎಂದು ತಿಳಿಯುವುದಲ್ಲ. ಆದರೆ ಈ ವ್ಯರ್ಥದ ಅಭ್ಯಾಸವು ಬಹಳ ಸಮಯದ ಅಭ್ಯಾಸ ಆಗಿರುವ ಕಾರಣ ಇದೇ ಅಂತಿಮ ಗಳಿಗೆಯಲ್ಲಿ ಮೋಸಗೊಳಿಸಬಹುದು. ನಂಬರ್ ವಾರಾಗಿ ಮಾಡಿಬಿಡುತ್ತದೆ. ನಂಬರ್ 1 ಆಗಲು ಬಿಡುವುದಿಲ್ಲ. ಹೇಗೆ ಪ್ರತಿನಿತ್ಯ ರಾತ್ರಿಯಲ್ಲಿ ಬ್ರಹ್ಮ ತಂದೆಯು ಆದಿಯಲ್ಲಿ ತಮ್ಮ ಚೆಕಿಂಗ್ನ ಕಾರಣ ಪ್ರತಿನಿತ್ಯವೂ ದರ್ಬಾರನ್ನು ನಡೆಸುತ್ತಿದ್ದರು. ಯಾವ ದರ್ಬಾರ್? ಮಕ್ಕಳ ದರ್ಬಾರಲ್ಲ, ತಮ್ಮದೇ ಕರ್ಮೇಂದ್ರಿಯಗಳ ದರ್ಬಾರನ್ನು ನಡೆಸುತ್ತಿದ್ದರು ಮತ್ತು ಆಜ್ಞೆ ಮಾಡುತ್ತಿದ್ದರು. ಹೇ ಮುಖ್ಯಮಂತ್ರಿಯಾದ ಮನಸ್ಸೇ, ಈ ನಿನ್ನ ನಡತೆಯು ಸರಿಯಾಗಿಲ್ಲ, ಆಜ್ಞೆಯಂತೆ ನಡೆ. ಹೇ ಸಂಸ್ಕಾರವೇ, ಆಜ್ಞೆಯಂತೆ ನಡೆ. ಏಕೆ ಮೇಲೆ ಕೆಳಗೆ ಆಯಿತು? ಕಾರಣವನ್ನು ತಿಳಿಸಿ ನಿವಾರಣೆ ಮಾಡಿಕೊಳ್ಳಿ. ಹೀಗೆ ಪ್ರತಿನಿತ್ಯವೂ ಅಫಿಷಿಯಲ್ ದರ್ಬಾರನ್ನು ನಡೆಸುತ್ತಿದ್ದರು. ಹಾಗೆಯೇ ತಾವು ಸಹ ತಮ್ಮ ಸ್ವರಾಜ್ಯದ ದರ್ಬಾರನ್ನು ನಡೆಸಿ. ಕೆಲವು ಮಕ್ಕಳು ಬಾಬ್ದಾದರವರೊಂದಿಗೆ ಮಧುರಾತಿ ಮಧುರ ವಾರ್ತಾಲಾಪವನ್ನು ಮಾಡುತ್ತಾರೆ, ವೈಯಕ್ತಿಕ ವಾರ್ತಾಲಾಪವನ್ನು ಮಾಡುತ್ತಾರೆ. ತಿಳಿಸುವುದೇ? ಕೆಲವರು ವೈಯಕ್ತಿಕ ವಾರ್ತಾಲಾಪ ಮಾಡುತ್ತಾ ಕೇಳುತ್ತಾರೆ, ಬಾಬಾ, ನಾವು ಭವಿಷ್ಯದಲ್ಲಿ ಏನಾಗುತ್ತೇವೆ ಎಂದು ನಮ್ಮ ಭವಿಷ್ಯದ ಚಿತ್ರವನ್ನು ತೋರಿಸಿ. ಹೀಗೆ ಆದಿರತ್ನಗಳಿಗೆ ನೆನಪಿರಬೇಕು, ಜಗದಂಬಾ ತಾಯಿಯೊಂದಿಗೆ ಸಹ ಎಲ್ಲ ಮಕ್ಕಳು ತಮ್ಮ ಚಿತ್ರವನ್ನು ಕೇಳುತ್ತಿದ್ದರು. ಮಮ್ಮ, ನಾವು ಭವಿಷ್ಯದಲ್ಲಿ ಹೇಗಿರುತ್ತೇವೆ ಎಂದು ತಾವು ನಮಗೆ ಚಿತ್ರವನ್ನು ತೋರಿಸಿ. ಹಾಗೆಯೇ ಬಾಬ್ದಾದರವರೊಂದಿಗೆ ವಾರ್ತಾಲಾಪ ಮಾಡುತ್ತಾ ತಮ್ಮ ಚಿತ್ರವನ್ನು ಕೇಳುತ್ತಾರೆ. ನಮಗೂ ಚಿತ್ರವು ಸಿಕ್ಕಿದರೆ ಒಳ್ಳೆಯದೆಂಬ ಬಯಕೆಯು ತಮ್ಮೆಲ್ಲರಿಗೂ ಇರಬಹುದು. ಆದರೆ ಬಾಬ್ದಾದ ತಿಳಿಸುತ್ತಾರೆ, ಬಾಬ್ದಾದ ಪ್ರತಿಯೊಬ್ಬ ಮಗುವಿಗೂ ಒಂದು ವಿಚಿತ್ರ ದರ್ಪಣವನ್ನು ಕೊಟ್ಟಿದ್ದಾರೆ. ಆ ದರ್ಪಣ ಯಾವುದು? ವರ್ತಮಾನ ಸಮಯದಲ್ಲಿ ತಾವು ಸ್ವರಾಜ್ಯಾಧಿಕಾರಿಗಳಾಗಿದ್ದೀರಲ್ಲವೇ? ಆಗಿದ್ದೀರಾ? ಸ್ವರಾಜ್ಯಾಧಿಕಾರಿಗಳಾಗಿದ್ದೀರಾ? ಆಗಿದ್ದರೆ ಕೈ ಎತ್ತಿ. ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ? ಒಳ್ಳೆಯದು. ಕೆಲವರು ಕೈ ಎತ್ತುತ್ತಿಲ್ಲ. ಸ್ವಲ್ಪ ಸ್ವಲ್ಪ ಆಗಿದ್ದೀರೇನು? ಒಳ್ಳೆಯದು. ಸ್ವರಾಜ್ಯಾಧಿಕಾರಿಗಳಾಗಿದ್ದೀರಿ, ಶುಭಾಶಯಗಳು ಅಂದಾಗ ಸ್ವರಾಜ್ಯ ಅಧಿಕಾರದ ಚಾರ್ಟ್ ತಮಗೋಸ್ಕರ ಭವಿಷ್ಯ ಪದವಿಯ ಮುಖಪುಟವನ್ನು ತೋರಿಸುವ ದರ್ಪಣವಾಗಿದೆ. ಈ ದರ್ಪಣವಿದೆಯೇ?
ಎಲ್ಲರಿಗೂ ಸಿಕ್ಕಿದೆಯಲ್ಲವೇ? ಸ್ಪಷ್ಟವಾಗಿದೆಯಲ್ಲವೇ? ಯಾವುದೇ ಇಂತಹ ಕಪ್ಪು ಕಲೆಯಂತೂ ಬಿದ್ದಿಲ್ಲ ತಾನೆ? ಒಳ್ಳೆಯದು. ಕಪ್ಪು ಕಲೆಯಂತೂ ಇರುವುದಿಲ್ಲ. ಆದರೆ ಕೆಲವೊಮ್ಮೆ ಕನ್ನಡಿಯ ಮೇಲೆ ಹೇಗೆ ಬಿಸಿ ನೀರಿನ ಹಾವಿಯ ತರಹ ಕನ್ನಡಿಯ ಮೇಲೆ ಬಂದು ಬಿಡುತ್ತದೆ. ಹೇಗೆ ಹಿಮವಿದ್ದಾಗ ಕನ್ನಡಿಯ ಮೇಲೆ ಈ ರೀತಿ ಆಗಿಬಿಡುತ್ತದೆ. ಅದರಲ್ಲಿ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಸ್ನಾನದ ಸಮಯದಲ್ಲಂತೂ ಎಲ್ಲರಿಗೂ ಅನುಭವವಿರಬೇಕು. ಅಂದಾಗ ಹೀಗೆಯೇ ಒಂದು ವೇಳೆ ಯಾವ ಒಂದು ಕರ್ಮೇಂದ್ರಿಯವು ಇಲ್ಲಿಯವರೆಗೂ ತಮ್ಮ ಪೂರ್ಣ ನಿಯಂತ್ರಣದಲ್ಲಿಲ್ಲ, ನಿಯಂತ್ರಣದಲ್ಲಿ ಇದೆ, ಆದರೆ ಒಮ್ಮೊಮ್ಮೆ ಇರುವುದಿಲ್ಲ. ತಿಳಿಯಿರಿ, ಒಂದು ವೇಳೆ ಯಾವುದೇ ಕರ್ಮೇಂದ್ರಿಯ, ಕಣ್ಣುಗಳಿರಬಹುದು, ಬಾಯಿರಬಹುದು, ಕಿವಿ, ಕಾಲುಗಳು ಸಹ ಕೆಟ್ಟ ಸಂಘದ ಕಡೆ ಕೆಲವೊಮ್ಮೆ ಹೊರಟು ಹೋಗುತ್ತದೆ. ಅಂದ ಮೇಲೆ ಕಾಲುಗಳು ಸಹ ನಿಯಂತ್ರಣದಲ್ಲಿ ಇಲ್ಲವೆಂದಾಯಿತಲ್ಲವೇ? ಸಂಘಟನೆಯಲ್ಲಿ ಕುಳಿತು ಬಿಡುತ್ತೀರಿ, ಉಲ್ಟಾ ರಾಮಾಯಣ ಮತ್ತು ಭಾಗವತ ಕಥೆಗಳನ್ನು ಕೇಳುತ್ತೀರಿ. ಅದು ನಿಜವಂತೂ ಅಲ್ಲ ಅಥವಾ ಸತ್ಯವಂತೂ ಅಲ್ಲ. ಅಂದಾಗ ಯಾವುದೇ ಕರ್ಮೇಂದ್ರಿಯದ ಸಂಕಲ್ಪ ಸಮಯ ಸಹಿತವಾಗಿ ಒಂದು ವೇಳೆ ನಿಯಂತ್ರಣದಲ್ಲಿ ಇಲ್ಲವೆಂದರೆ ಇದರಿಂದಲೇ ಪರಿಶೀಲನೆ ಮಾಡಿಕೊಳ್ಳಿ. ಯಾವಾಗ ಸ್ವರಾಜ್ಯದಲ್ಲಿಯೇ ನಿಯಂತ್ರಣ ಶಕ್ತಿ ಇಲ್ಲವೆಂದರೆ ವಿಶ್ವರಾಜ್ಯದಲ್ಲಿ ಏನು ರಾಜ್ಯಾಡಳಿತ ಮಾಡುತ್ತೀರಿ? ಅಂದಾಗ ಹೇಗೆ ಹಾಜರಾಗುತ್ತೀರಿ? ಅಲ್ಲಂತೂ ಎಲ್ಲವೂ ನಿಯಮಪೂರ್ವಕವಾಗಿ ಇರುತ್ತದೆ. ನಿಯಂತ್ರಣ ಶಕ್ತಿ, ಆಡಳಿತ ಶಕ್ತಿ ಎಲ್ಲವೂ ಸ್ವತಃವಾಗಿಯೇ ಸಂಗಮ ಯುಗದ ಪುರುಷಾರ್ಥದ ಪ್ರಾರಬ್ಧದ ರೂಪದಲ್ಲಿಯೇ ನಡೆಯುತ್ತದೆ. ಅಂದಾಗ ಸಂಗಮ ಯುಗ ಅರ್ಥಾತ್ ವರ್ತಮಾನ ಸಮಯದಲ್ಲಿ ಒಂದು ವೇಳೆ ನಿಯಂತ್ರಣ ಶಕ್ತಿ ಅಥವಾ ಆಡಳಿತದ ಶಕ್ತಿ ಕಡಿಮೆ ಇದೆ ಅಂದರೆ ಪುರುಷಾರ್ಥವೇ ಕಡಿಮೆ. ಅಂದಾಗ ಪ್ರಾರಬ್ಧವು ಏನಾಗುವುದು? ಲೆಕ್ಕ ಮಾಡುವುದರಲ್ಲಂತೂ ಬುದ್ಧಿವಂತರಾಗಿದ್ದೀರಲ್ಲವೇ? ಆದ್ದರಿಂದ ಈ ದರ್ಪಣದಲ್ಲಿ ತಮ್ಮ ಮುಖವನ್ನು ನೋಡಿಕೊಳ್ಳಿ, ತಮ್ಮ ಹಾವಭಾವವನ್ನು ನೋಡಿಕೊಳ್ಳಿ. ನನ್ನ ಮುಖವು ರಾಜನದಾಗಿಯೇ, ರಾಯಲ್ ಪರಿವಾರದ್ದಾಗಿದೆಯೇ, ರಾಯಲ್ ಪ್ರಜೆಗಳದಾಗಿದೆಯೇ, ಸಾಧಾರಣ ಪ್ರಜೆಗಳಲ್ಲಿ ಬರುವಂತದ್ದಾಗಿದೆಯೇ? ಯಾವ ಮುಖವಾಗಿದೆ? ಅಂದಾಗ ಚಿತ್ರವು ಸಿಕ್ಕಿತೆ. ಈ ಚಿತ್ರದಿಂದ ಪರಿಶೀಲನೆ ಮಾಡಿಕೊಳ್ಳಿ, ಪ್ರತಿನಿತ್ಯವೂ ಪರಿಶೀಲನೆ ಮಾಡಿಕೊಳ್ಳಿ. ಏಕೆಂದರೆ ಬಹಳ ಕಾಲದ ಪುರುಷಾರ್ಥ ಬಹಳ ಕಾಲದ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಸುತ್ತದೆ. ಒಂದು ವೇಳೆ ತಾವು ಯೋಚನೆ ಮಾಡಿ ಅಂತ್ಯದ ಸಮಯದಲ್ಲಿ ಬೇಹದ್ದಿನ ವೈರಾಗ್ಯವಂತೂ ಬಂದೇ ಬರುತ್ತದೆ. ಆದರೆ ಅಂತ್ಯದ ಸಮಯದಲ್ಲಿ ಬಂದರೆ ಅದು ಬಹಳ ಕಾಲದ ವೈರಾಗ್ಯವಾಯಿತೆ ಅಥವಾ ಸ್ವಲ್ಪ ಕಾಲದ್ದಾಯಿತೆ? ಬಹಳ ಕಾಲದ್ದೆಂದು ಹೇಳುವುದಿಲ್ಲ ಅಲ್ಲವೇ? ಅಂದ ಮೇಲೆ ಪೂರ್ಣ 21 ಜನ್ಮಗಳ ರಾಜ್ಯಾಧಿಕಾರಿಗಳಾಗಿದ್ದೀರಾ? ಬಲೆ ಸಿಂಹಾಸನದ ಮೇಲಂತೂ ಕುಳಿತುಕೊಂಡಿಲ್ಲ, ಆದರೆ ರಾಜ್ಯಾಧಿಕಾರಿಗಳಾಗಿದ್ದೀರಿ. ಇದು ಬಹಳ ಕಾಲದ ಪ್ರಾರಬ್ಧದ ಸಂಬಂಧವಾಗಿದೆ. ಆದ್ದರಿಂದಲೇ ಹುಡುಗಾಟಿಕೆಯಲ್ಲಿ ಬರಬೇಡಿ, ಅರ್ಥಾತ್ ಆಲಸ್ಯದಲ್ಲಿ ಬರಬೇಡಿ. ಈಗಂತೂ ವಿನಾಶದ ದಿನಾಂಕವು ನಿಗದಿಯಾಗಿಲ್ಲ, ಗೊತ್ತೇ ಇಲ್ಲ. ಇನ್ನು 8 ವರ್ಷವಾದರೂ ಇರಬಹುದು, 10 ವರ್ಷವಾದರೂ ಇರಬಹುದು. ಯಾವಾಗ ಆಗುತ್ತದೆ ಎಂದು ಗೊತ್ತಿಲ್ಲ. ಅಂದಾಗ ಬರುವ ಸಮಯದಲ್ಲಿ ಆಗಿಬಿಡುತ್ತದೆ ಎಂದಲ್ಲ. ವಿಶ್ವದ ಅಂತ್ಯಕಾಲವನ್ನು ಯೋಚಿಸುವ ಮೊದಲು ತಮ್ಮ ಜನ್ಮದ ಅಂತ್ಯಕಾಲವನ್ನು ಯೋಚಿಸಿ. ತಮ್ಮ ಬಳಿ ದಿನಾಂಕವು ನಿಗದಿಯಾಗಿದೆಯೇ? ಅಥವಾ ಈ ದಿನಾಂಕದಂದು ನನ್ನ ಮೃತ್ಯು ಆಗಲಿದೆ ಎಂದು ಯಾರ ಬಳಿಯಾದರೂ ದಿನಾಂಕವಿದೆಯೇ? ಯಾರ ಬಳಿಯಾದರೂ ಇದೆಯೇ? ಇಲ್ಲ ಅಲ್ಲವೇ? ವಿಶ್ವದ ಅಂತ್ಯವಂತೂ ಆಗಲೇಬೇಕಾಗಿದೆ, ಸಮಯದಲ್ಲಿ ಆಗಿಯೇ ಆಗುತ್ತದೆ. ಆದರೆ ಅದಕ್ಕೆ ಮೊದಲು ತನ್ನ ಅಂತ್ಯಕಾಲವನ್ನು ಯೋಚಿಸಿ ಮತ್ತು ಜಗದಂಬಾರವರ ಘೋಷಣೆಯನ್ನು ನೆನಪು ಮಾಡಿಕೊಳ್ಳಿ. ಅದು ಯಾವ ಘೋಷಣೆಯಾಗಿತ್ತು? ಪ್ರತಿ ಗಳಿಗೆ ನನ್ನ ಅಂತಿಮ ಗಳಿಗೆ ಎಂದು ತಿಳಿಯಿರಿ. ಆಕಸ್ಮಿಕವಾಗಿ ಆಗುತ್ತದೆ, ದಿನಾಂಕವನ್ನಂತೂ ತಿಳಿಸಲಾಗುವುದಿಲ್ಲ. ವಿಶ್ವದ್ದಾಗಲಿ ತಮ್ಮ ಅಂತಿಮ ಗಳಿಗೆಯಾದ್ದಾಗಲಿ ಸಮಯವನ್ನು ತಿಳಿಸಲಾಗುವುದಿಲ್ಲ. ಎಲ್ಲವೂ ಆಕಸ್ಮಿಕವಾದ ಆಟವಾಗಿದೆ. ಆದ್ದರಿಂದ ದರ್ಬಾರನ್ನು ನಡೆಸಿ. ಹೇ ರಾಜರೇ, ಸ್ವರಾಜ್ಯಾಧಿಕಾರಿ ರಾಜರೇ, ತಮ್ಮ ದರ್ಬಾರನ್ನು ನಡೆಸಿ, ಆಜ್ಞೆಯಂತೆ ನಡೆಸಿ. ಏಕೆಂದರೆ ಭವಿಷ್ಯದ ಗಾಯನವಿದೆ.
ಅಲ್ಲಿ ನಿಯಮಬದ್ಧವಾಗಿ ಹಾಗೂ ಕಾನೂನುಬದ್ಧವಾಗಿರುತ್ತದೆ, ಸ್ವತಃವಾಗಿಯೇ ಆಗುತ್ತದೆ. ಪ್ರೀತಿ ಮತ್ತು ಕಾನೂನು, ಲವ್ ಅಂಡ್ ಲಾ ಎರಡರ ಬ್ಯಾಲೆನ್ಸ್ ಇರುತ್ತದೆ, ಸ್ವಾಭಾವಿಕವಾಗಿರುತ್ತದೆ. ರಾಜರೇನು ಇದು ಕಾನೂನು ಎಂದು ಹೇಳುವುದಿಲ್ಲ. ಹೇಗೆ ಇಂದಿನ ಕಾಲದಲ್ಲಿ ಕಾನೂನುಗಳನ್ನು ಮಾಡುತ್ತಿರುತ್ತಾರೆ, ಇಂದಿನ ಪೊಲೀಸರು ಸಹ ಕಾನೂನನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಸತ್ಯಯುಗದಲ್ಲಿ ಸ್ವಾಭಾವಿಕವಾಗಿ ಪ್ರೀತಿ ಮತ್ತು ಕಾನೂನಿನ, ಲವ್ ಅಂಡ್ ಲಾನ ಸಮತೋಲನೆ ಇರುತ್ತದೆ. ಅಂದಾಗ ಈಗ ಆಲ್ಮೈಟಿ ಅಥಾರಿಟಿಯ ಆಸನದ ಮೇಲೆ ಸ್ಥಿತರಾಗಿ, ಆಗ ಈ ಕರ್ಮೇಂದ್ರಿಯಗಳು, ಶಕ್ತಿಗಳು, ಗುಣಗಳು ಎಲ್ಲವೂ ತಮ್ಮ ಮುಂದೆ ಹಾಜರಾಗಿ ಹಾಂಜಿ ಎಂದು ಹೇಳುತ್ತವೆ, ಮೋಸಗೊಳಿಸುವುದಿಲ್ಲ. ನೀವು ಆಜ್ಞೆ ಮಾಡಿದ ತಕ್ಷಣ ಅಲ್ಲಿ ಹಾಜರಿರುತ್ತವೆ. ಅಂದಾಗ ಈಗ ಏನು ಮಾಡುತ್ತೀರಿ? ಬರುವ ಸ್ಮೃತಿ ದಿವಸದಂದು ಯಾವ ಸಮಾರೋಹವನ್ನು ಆಚರಿಸುತ್ತೀರಿ? ಪ್ರತಿಯೊಂದು ಝೋನಿನವರು ಈ ಸಮಾರೋಹವನ್ನು ಆಚರಿಸುತ್ತೀರಲ್ಲವೇ? ಸನ್ಮಾನ ಸಮಾರೋಹ ಸಮಾರಂಭವನ್ನು ಬಹಳ ಆಚರಿಸಿದ್ದೀರಿ. ಆದರೆ ಈಗ ಸದಾ ಪ್ರತಿ ಸಂಕಲ್ಪ ಮತ್ತು ಸಮಯದ ಸಮಾರೋಹವನ್ನು ಆಚರಿಸಿ. ಇಂದು ಸಮಾರೋಹ ಸಮಾರಂಭ ಆಚರಿಸಿ. ವ್ಯರ್ಥವು ಸಮಾಪ್ತಿಯಾಗಲಿ, ಏಕೆಂದರೆ ತಾವು ಸಫಲತಾ ಮೂರ್ತಿಗಳಾಗಿರುವುದರಿಂದ ಅನ್ಯ ಆತ್ಮಗಳಿಗೆ ತೃಪ್ತಿಯ ಸಫಲತೆಯು ಪ್ರಾಪ್ತಿಯಾಗುವುದು. ನಾಲ್ಕಾರು ಕಡೆ ನಿರಾಸೆಯಿಂದ ಶುಭ ಆಸೆಗಳ ದೀಪಗಳು ಬೆಳಗುತ್ತದೆ. ಯಾವುದೇ ಸಫಲತೆಯೂ ಆಗುತ್ತದೆ ಎಂದರೆ ದೀಪಗಳನ್ನು ಬೆಳಗಿಸುತ್ತಾರಲ್ಲವೇ? ಈಗ ವಿಶ್ವದಲ್ಲಿ ಆಶಾ ದೀಪವನ್ನು ಬೆಳಗಿಸಿ. ಪ್ರತಿಯೊಂದು ಆತ್ಮನಲ್ಲಿಯೂ ಯಾವುದಾದರೊಂದು ನಿರಾಸೆಯೂ ಇದ್ದೇ ಇದೆ. ನಿರಾಸೆಗಳ ಕಾರಣವೇ ಆತಂಕದಲ್ಲಿ ಇದ್ದಾರೆ, ಬೇಸರದಲ್ಲಿ ಇದ್ದಾರೆ. ಆದ್ದರಿಂದ ಹೇ ಅವಿನಾಶಿ ದೀಪಗಳೇ, ಈಗ ಆಶಾ ದೀಪಗಳ ದೀಪಾವಳಿಯನ್ನು ಆಚರಿಸಿ. ಮೊದಲು ಸ್ವಯಂ, ನಂತರ ಸರ್ವರು. ಕೇಳಿದಿರಾ? ಬಾಕಿ ಬಾಬ್ದಾದರವರು ಮಕ್ಕಳ ಸ್ನೇಹವನ್ನು ನೋಡಿ ಖುಷಿಯಾಗಿದ್ದಾರೆ. ಸ್ನೇಹದ ಸಬ್ಜೆಕ್ಟ್ ನಲ್ಲಿ ಪರ್ಸೆಂಟೇಜ್ ಬಹಳ ಚೆನ್ನಾಗಿದೆ. ತಾವು ಇಷ್ಟೊಂದು ಪರಿಶ್ರಮ ಪಟ್ಟು ಇಲ್ಲಿಗೆ ಏಕೆ ತಲುಪಿದ್ದೀರಿ? ತಮ್ಮನ್ನು ರೈಲು ಕರೆತಂದಿತೆ ಅಥವಾ ವಿಮಾನ ಕರೆತಂದಿತೆ? ಅಲ್ಲ, ಸ್ನೇಹವು ಕರೆತಂದಿದೆ. ಸ್ನೇಹದ ವಿಮಾನದಲ್ಲಿ ಬಂದು ತಲುಪಿದ್ದೀರಿ. ಅಂದಾಗ ಸ್ನೇಹದಲ್ಲಂತೂ ಪಾಸ್ ಆಗಿದ್ದೀರಿ. ಈಗ ಆಲ್ಮೈಟಿ ಅಥಾರಿಟಿಯಲ್ಲಿ ಮಾಸ್ಟರ್ ಆಗಿದ್ದೇವೆ ಎನ್ನುವುದರಲ್ಲಿ ಪಾಸ್ ಆಗಿ, ಆಗ ಈ ಪ್ರಕೃತಿ, ಮಾಯೆ, ಸಂಸ್ಕಾರ ಎಲ್ಲವೂ ತಮಗೆ ದಾಸಿಯಾಗಿ ಬಿಡುತ್ತವೆ. ಪ್ರತಿ ಗಳಿಗೆಯೂ ತಮಗೋಸ್ಕರ ಕಾಯುತ್ತದೆ. ಮಾಲೀಕರೇ, ತಮ್ಮ ಆಜ್ಞೆ ಏನು ಎಂದು. ಬ್ರಹ್ಮ ತಂದೆಯೂ ಸಹ ಮಾಲೀಕರಾಗಿ ಒಳಗಿಂದ ಒಳಗೆ ಇಂತಹ ಸೂಕ್ಷ್ಮ ಪುರುಷಾರ್ಥ ಮಾಡಿದರು. ಅದು ತಮಗೂ ತಿಳಿಯಿತು. ಹೇಗೆ ಸಂಪನ್ನ ಆಗಿಬಿಟ್ಟರು. ಪಕ್ಷಿಯು ಹಾರಿ ಹೋಯಿತು, ಪಂಜರವು ತೆರೆಯಲ್ಪಟ್ಟಿತು. ಸಾಕಾರ ಪ್ರಪಂಚದ ಲೆಕ್ಕಾಚಾರ, ಸಾಕಾರ ಶರೀರದ ಪಂಜರವು ತೆರೆಯಲ್ಪಟ್ಟಿತು, ಪಕ್ಷಿಯು ಹಾರಿ ಹೋಯಿತು. ಈಗ ಬ್ರಹ್ಮ ತಂದೆಯೂ ಸಹ ಬಹಳ ಪ್ರೇಮದಿಂದ, ಮಕ್ಕಳೇ ಬೇಗ ಬನ್ನಿ, ಬೇಗ ಬನ್ನಿ, ಈಗ ಬಂದು ಬಿಡಿ, ಈಗಲೇ ಬನ್ನಿ ಎಂದು ಮಕ್ಕಳ ಆಹ್ವಾನ ಮಾಡುತ್ತಿದ್ದಾರೆ. ಅಂದಾಗ ರೆಕ್ಕೆಗಳಂತೂ ಸಿಕ್ಕಿಬಿಟ್ಟಿದೆಯಲ್ಲವೇ? ಈಗ 1 ಸೆಕೆಂಡಿನಲ್ಲಿ ತಮ್ಮ ಮನಸ್ಸಿನಲ್ಲಿ ಈ ವ್ಯಾಯಾಮ ಡ್ರಿಲ್ ಮಾಡಿ, ಈಗೀಗ ಮಾಡಿ, ಎಲ್ಲಾ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ. ಇದೇ ಡ್ರಿಲ್ ಮಾಡಿ. ಓ ಬಾಬಾ, ಮಧುರ ಬಾಬಾ, ಪ್ರಿಯ ಬಾಬಾ, ನಾವು ತಮ್ಮ ಸಮಾನ ಅವ್ಯಕ್ತ ರೂಪಧಾರಿಗಳು ಆದೆವು ಎಂದರೆ ಆದೆವು. ಡ್ರಿಲ್ ಮಾಡಿಸಿದರು. ಒಳ್ಳೆಯದು. 4 ಕಡೆಯ ಸ್ನೇಹಿಸೋ ಸಮರ್ಥ ಮಕ್ಕಳಿಗೆ, 4 ಕಡೆಯ ಸ್ವರಾಜ್ಯಾಧಿಕಾರಿಸೋ ವಿಶ್ವರಾಜ್ಯಾಧಿಕಾರಿ ಮಕ್ಕಳಿಗೆ, ಎಲ್ಲಾ ಕಡೆಯ ಮಾಸ್ಟರ್ ಆಲ್ಮೈಟಿ ಅಥಾರಿಟಿಯ ಆಸನದ ಮೇಲೆ ಸ್ಥಿತರಾಗಿರುವಂತಹ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ, ಸದಾ ಮಾಲೀಕರಾಗಿ ಪ್ರಕೃತಿಗೆ, ಸಂಸ್ಕಾರಕ್ಕೆ, ಶಕ್ತಿಗಳಿಗೆ, ಗುಣಗಳಿಗೆ ಆರ್ಡರ್ ಮಾಡುವಂತಹ ವಿಶ್ವ ರಾಜ್ಯಾಧಿಕಾರಿ ಮಕ್ಕಳಿಗೆ, ತಂದೆಯ ಸಮಾನ ಸಂಪೂರ್ಣತೆ, ಸಂಪನ್ನತೆಯ ಸಮೀಪ ಇರುವಂತಹ ದೇಶ ವಿದೇಶದ ಪ್ರತಿಯೊಂದು ಸ್ಥಾನದ ಮೂಲೆ ಮೂಲೆಯಲ್ಲಿ ಇರುವ ಮಕ್ಕಳಿಗೆ ಸಮರ್ಥ ದಿವಸದ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ.
ಈಗೀಗ ಬಾಬ್ದಾದರವರಿಗೆ ಯಾರ ನೆನಪು ಬರುತ್ತಿದೆ? ಜನಕ ಮಗು ಜಾನಕಿ ದಾದೀಜಿ ವಿಶೇಷವಾಗಿ ಸಂದೇಶವನ್ನು ಕಳುಹಿಸಿದರು. ಬಾಬಾ, ನಾನು ಸಭೆಯಲ್ಲಿ ಅವಶ್ಯಕವಾಗಿ ಹಾಜರಿರುತ್ತೇನೆ ಅಂದಾಗ ಲಂಡನ್ನಲ್ಲಿ ಇರಬಹುದು, ಬಲೆ ಅಮೆರಿಕ, ಆಸ್ಟ್ರೇಲಿಯಾ, ಆಫ್ರಿಕಾ, ಏಷ್ಯಾ ಮತ್ತು ಸರ್ವ ಭಾರತದ ಪ್ರತಿ ದೇಶದ ಮಕ್ಕಳಿಗೆ ಒಬ್ಬೊಬ್ಬರಿಗೂ ಸಹ ಹೆಸರು ಮತ್ತು ವಿಶೇಷತೆಯ ಸಹಿತ ನೆನಪು ಪ್ರೀತಿ. ತಮಗಂತೂ ಸಮ್ಮುಖದಲ್ಲಿ ನೆನಪು ಪ್ರೀತಿ ಸಿಗುತ್ತದೆಯಲ್ಲವೇ? ಒಳ್ಳೆಯದು. ಇಂದು ಮಧುಬನದವರನ್ನು ನೆನಪು ಮಾಡಿದೆವು. ಇವರು ಮುಂದೆ ಮುಂದೆ ಕುಳಿತುಕೊಳ್ಳುತ್ತಾರಲ್ಲವೇ? ಮಧುಬನದವರು ಕೈ ಎತ್ತಿ. ಎಲ್ಲರೂ ಮಧುಬನದ ಭುಜಗಳಾಗಿದ್ದೀರಿ. ಮಧುಬನದವರಿಗೆ ವಿಶೇಷವಾಗಿ ತ್ಯಾಗದ ಭಾಗ್ಯವು ಸೂಕ್ಷ್ಮದಲ್ಲಂತೂ ಪ್ರಾಪ್ತಿಯಾಗುತ್ತದೆ. ಏಕೆಂದರೆ ಪಾಂಡವ ಭವನದಲ್ಲಿ, ಮಧುಬನದಲ್ಲಿ, ಶಾಂತಿವನದಲ್ಲಿ ಇರಬಹುದು, ಆದರೆ ಮಿಲನ ಮಾಡುವವರಿಗೆ ಅವಕಾಶ ಸಿಗುತ್ತದೆ. ಮಧುಬನದವರು ಸಾಕ್ಷಿಯಾಗಿ ನೋಡುತ್ತಿರುತ್ತಾರೆ, ಆದರೆ ಹೃದಯದಲ್ಲಿ ಸದಾ ಮಧುಬನದವರ ನೆನಪು ಇದೆಯೇ? ಮಧುಬನದಿಂದ ವ್ಯರ್ಥದ ಹೆಸರು ಗುರುತು ಸಹ ಸಮಾಪ್ತಿಯಾಗಲಿ. ಸೇವೆಯಲ್ಲೂ ಸ್ಥಿತಿಯಲ್ಲೂ ಎಲ್ಲದರಲ್ಲೂ ಮಹಾನ್, ಸರಿಯಲ್ಲವೇ? ಮಧುಬನದವರನ್ನು ಎಂದೂ ಮರೆಯುವುದಿಲ್ಲ. ಮಧುಬನದವರಿಗೆ ತ್ಯಾಗದ ಅವಕಾಶವನ್ನು ಕೊಡುತ್ತೇವೆ. ಒಳ್ಳೆಯದು. ವರದಾನ: ಮಸ್ತಕದ ಮೂಲಕ ಸಂತುಷ್ಟತೆಯ ಹೊಳಪಿನ ಬೆಳಕನ್ನು ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಭವ. ಯಾರು ಸದಾ ಸಂತುಷ್ಟರಾಗಿರುತ್ತಾರೆ ಅವರ ಮಸ್ತಕದಿಂದ ಸಂತುಷ್ಟತೆಯ ಹೊಳಪು ಸದಾ ಬೆಳಗುತ್ತಿರುತ್ತದೆ. ಒಂದು ವೇಳೆ ಅವರನ್ನು ಯಾರೇ ಉದಾಸ ಆತ್ಮ ನೋಡಿದೊಡನೆ ಅವರೂ ಸಹ ಖುಷಿಯಾಗಿ ಬಿಡುತ್ತಾರೆ. ಅವರ ಉದಾಸೀನತೆ ದೂರವಾಗಿ ಬಿಡುತ್ತದೆ. ಯಾರ ಬಳಿ ಸಂತುಷ್ಟತೆಯ ಖುಷಿಯ ಖಜಾನೆ ಇರುತ್ತದೆ, ಸ್ವತಃವಾಗಿ ಎಲ್ಲರೂ ಅವರಿಗೆ ಆಕರ್ಷಿತರಾಗುತ್ತಾರೆ. ಅವರ ಖುಷಿಯ ಮುಖ ಚೈತನ್ಯ ಫಲಕವಾಗಿ ಬಿಡುವುದು. ಯಾವುದು ಅನೇಕ ಆತ್ಮರನ್ನು ಮಾಡಿದಂತಹವರ ಪರಿಚಯವನ್ನು ಕೊಡುತ್ತದೆ. ಈ ರೀತಿ ಸಂತುಷ್ಟವಾಗಿರುವ ಮತ್ತು ಸರ್ವರನ್ನು ಸಂತುಷ್ಟಪಡಿಸುವಂತಹ ಸಂತುಷ್ಟಮಣಿಗಳಾಗಿ ಯಾರಿಂದ ಅನೇಕರಿಗೆ ಸಾಕ್ಷಾತ್ಕಾರವಾಗಲಿ. ಸ್ಲೋಗನ್: ನೋವನ್ನು ಕೊಡುವವರ ಕೆಲಸವೇ ಆಗಿದೆ ನೋವನ್ನು ಕೊಡುವುದು, ಮತ್ತು ನಿಮ್ಮ ಕೆಲಸವಾಗಿದೆ ನಿಮ್ಮನ್ನು ರಕ್ಷಿಸಿಕೊಳ್ಳುವುದು. ಅವ್ಯಕ್ತ ಸೂಚನೆ: ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ. ಹೇಗೆ ತೆಂಗಿನಕಾಯಿಯನ್ನು ಒಡೆದು ಉದ್ಘಾಟನೆ ಮಾಡುತ್ತೀರಿ, ರಿಬನ್ ಕತ್ತರಿಸಿ ಉದ್ಘಾಟನೆ ಮಾಡುತ್ತೀರಿ, ಹಾಗೆಯೇ ಏಕಮತ, ಏಕಬಲ, ಒಂದೇ ಬಲ, ಒಂದೇ ಭರವಸೆ ಮತ್ತು ಏಕತೆಯ ರಿಬ್ಬನ್ ಕತ್ತರಿಸಿ ಮತ್ತು ನಂತರ ಸರ್ವರ ಸಂತುಷ್ಟತೆಯ ಪ್ರಸನ್ನತೆಯ ತೆಂಗಿನಕಾಯಿಯನ್ನು ಒಡೆಯಿರಿ. ಈ ನೀರು ಧರಣಿಯಲ್ಲಿ ಹಾಕಿ ನಂತರ ನೋಡಿ ಸಫಲತೆ ಎಷ್ಟು ಸಿಗುತ್ತದೆ ಎಂದು. ಓಂ ಶಾಂತಿ.